ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯ. ಸರ್ಕಾರದ ನಡಾವಳಿ ಪ್ರಕಾರ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಇಲ್ಲ. ಇದು ಸೊಸೈಟಿ ಬೈಲಾದಲ್ಲಿ ನಮೂದು ಆಗಿರುವುದಿಲ್ಲ ಮತ್ತು ಹೊರಗುತ್ತಿಗೆ ನೌಕರರ ಹಿತವನ್ನು ಕಾಯಲು ಸೊಸೈಟಿಯಲ್ಲಿ ಯಾವುದೇ ರೀತಿಯ ಪಾರದರ್ಶಕ ಆದೇಶಗಳಿಲ್ಲ. ಆದ್ದರಿಂದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಸರ್ಕಾರದ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಇಡಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಅದೇ ಹುದ್ದೆ ಹಾಗೂ ಅದೇ ಇಲಾಖೆಯ ಕಚೇರಿಯಲ್ಲಿ ಮುಂದುವರಿಯುವಂತೆ ಕ್ರಮ ಕೈಗೊಳ್ಳಬೇಕು. ನಿಯೋಜನೆ ಅವಧಿಯನ್ನು 6 ತಿಂಗಳ ಬದಲಾಗಿ ಕನಿಷ್ಠ 1 ವರ್ಷಕ್ಕೆ ನಿಗದಿಪಡಿಸಬೇಕು. ಎಲ್ಲ ನೌಕರರಿಗೆ ಕಡ್ಡಾಯವಾಗಿ ಸೇವಾ ಭದ್ರತೆ ಒದಗಿಸಬೇಕು. ಸರ್ಕಾರದ ಅನುದಾನದ ನೆಪ ಹೇಳದೆ ಕಡ್ಡಾಯವಾಗಿ ಪ್ರತಿ ತಿಂಗಳ ವೇತನ ಮತ್ತು EPF ಹಾಗೂ ESI ಪಾವತಿಸಬೇಕು. ಕಾರ್ಮಿಕ ಇಲಾಖೆ ಸುತ್ತೋಲೆಯಂತೆ ಕನಿಷ್ಠ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಕಡ್ಡಾಯವಾಗಿ ನೀಡಬೇಕು. ಮಹಿಳಾ ನೌಕರರಿಗೆ ವಿಶೇಷ ರಜೆ ಸೌಲಭ್ಯ ನೀಡಬೇಕೆಂದು ಸಂಘ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡಿದೆ. ಕಾಲಮಿತಿಯೊಳಗೆ ತಮ್ಮ ಬೇಡಿಕೆಗಳನ್ನು ಪೂರೈಸದೇ ಇದ್ದರೆ ಕಾನೂನು ಹೋರಾಟವನ್ನು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಮಾಡುತ್ತೇವೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಅರ್ಥ ಇರೋದಿಲ್ಲ. ಒಬ್ಬ ಮನುಷ್ಯ 6 ತಿಂಗಳು ಕೆಲಸ ಮಾಡ್ತಾನಂದ್ರೆ ಅವನು ಯಾವುದೇ ಸರ್ಕಾರದ ಒಂದು ಸ್ಕೀಮ್ಗಳಿಗಾಗಲಿ ಸರ್ಕಾರದ ಕಾನೂನಿಗಾಗಲಿ ಎಲಿಜಿಬಲ್ ಆಗಲ್ಲ ಅಂತೇಳಿ ಕಾನೂನು ಇದೆ. ಸೊ ಅದಕ್ಕೆ ನಮ್ಮದು ಡಿಮ್ಯಾಂಡ್ ಏನಿದೆ, ಇಷ್ಟು ವರ್ಷದಿಂದ ಪ್ರತಿ ಒಂದು 15ರಿಂದ 20 ವರ್ಷದಿಂದ ಅದೇ ಕಚೇರಿಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾನೆ ಹೊರಗುತ್ತಿಗೆ ನೌಕರನ್ನ 60 ವರ್ಷವರೆಗೂ ಯಾವುದೇ ನೀವು ಪಿಂಚಣಿ ಕೊಡಿದಿರ ಮತ್ತು ಸರ್ಕಾರಿ ನೌಕರರಿಗೆ ಕನ್ಸಿಡರ್ ಮಾಡೋದೇನು ಬೇಡ, ಅಲ್ಲೇ ಕೆಲಸ ಮಾಡೋ ರೀತಿ ಆಗಬೇಕು ಅನ್ನೋದು ಫಸ್ಟ್ ಡಿಮ್ಯಾಂಡ್ ನಮ್ಮದೊಂದು. ಏನಕ್ಕೆ ಅಂದರೆ ಇವಾಗ 45 ವರ್ಷ ನನಗಾಗಿದೆ, 45 ವರ್ಷದಲ್ಲಿ ಇವಾಗ ಸೊಸೈಟಿ ಆ್ಯಕ್ಟ್ ಬಂದಾಗ ನನಗೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಸರ್ಕಾರ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಅಂದರೆ ಕರೆಕ್ಟಾಗಿ ಸಮರ್ಪಕವಾದಂಥ ಯಾವುದೋ ಒಂದು ನಡಾವಳಿಯನ್ನು ಮಾಡಿಲ್ಲ. ಸೊ ಅದರಿಂದ ಇವಾಗ 45 ವರ್ಷ ಇರೋದು ಕೆಲಸದಲ್ಲಿ ತೆಗೆದುಬಿಟ್ರೆ ಅವ್ರು ನಂಬ್ಕೊಂಡಾಗಂಥ ಒಂದು ಕುಟುಂಬ ಮತ್ತು ಅವ್ರ ಮಕ್ಕಳು ಅವ್ರ ಜೀವನ ಏನಾಗಬೇಕು ಅನ್ನೋದೇ ನಮ್ಮದು ಮೇನ್ ಕನ್ಸರ್ನ್ ಆಗ್ತದೆ. ಎರಡನೇದಾಗಿ ಮತ್ತೆ ಅವ್ರಿಗೆ ಯಾವುದೇ ರೀತಿಯ ಒಂದು ESIPF ಅನ್ನು ಗುತ್ತಿಗೆದಾರ ಕಟ್ತಾ ಇಲ್ಲ ಅಂತೇಳಿ ತುಂಬ ದೂರು ಬಂದಿದೆ ಅಂತ ಹೇಳ್ತಾರೆ. ಸೊ ಇವರು ಸರ್ಕಾರದಿಂದ ತಗೊಂಡಂಥ ಸೊಸೈಟಿ ಆ್ಯಕ್ಟಲ್ಲಿ ಪ್ರತಿ ತಿಂಗಳು ನೀವು ESIPF ಕಟ್ತೀರಾ ಮತ್ತು ಪ್ರತಿ ತಿಂಗಳು ಸಂಬಳ ಕಾರ್ಡ್ ನೌಕರಿ ಕೊಡ್ತೀರಾ ಅನ್ನೋ ಒಂದು ಎಲ್ಲೂ ಸಮರ್ಪದಂಥ ಒಂದು ಆದೇಶ ಸರ್ಕಾರ ಸೊಸೈಟಿ ಆ್ಯಕ್ಟಲ್ಲಿ ಮಾಡಿಲ್ಲ. ಯಾಕಂದರೆ ಇವರೇನಾಗುತ್ತೆ, ಮತ್ತೆ ನಾವು ಕಾನೂನು ಹೋರಾಟ ಮಾಡೋಕ್ಕಾಗಲ್ಲ. ಒಬ್ಬ DC ಅಧ್ಯಕ್ಷರ ಮೇಲೆ ಒಬ್ಬ ಹೊರಗುತ್ತಿಗೆ ನೌಕರರು ಕಾನೂನು ಹೋರಾಟ ಮಾಡೋದಕ್ಕೆ ತುಂಬ ಕಷ್ಟ. ಯಾಕಂದರೆ ಇವ್ರು ಕೆಲಸಕ್ಕೆ ತಗೊಂಡ್ಮೇಲೆ ಒಂದು 6 ತಿಂಗಳು ಕೊಡ್ತಾರೆ ಸಂಬಳ, ವರ್ಷಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಇವರು ಪ್ರತಿ ತಿಂಗಳು ESIPF ಕಟ್ಟಲಿಲ್ಲ ಅಂದರೆ ಸೊ ಅದು ಯಾವುದೇ ಕಾರಣಕ್ಕೂ ಆಕ್ಟಿವ್ ಆಗಲ್ಲ. ESI ನಂಬರ್ ಆಗಲಿ PF ನಂಬರ್ ಆಗಲಿ, ಯಾಕಂದರೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥದ್ದು ESI ಮತ್ತು PF. ಈ ರೀತಿ ಅಡಚಣೆಗಳಿದೆ.